ಸ್ವಲ್ಪ ಮೇಲ್ಗಡೆ ಈ ಥರ ಬಡಿಯುವ. ಎಷ್ಟು ಸಾಫ್ಟ್ ಇದೆ ನೋಡಿ, ತೆಗೆದು ಕೂಡಲೇ ಕಟ್ ಮಾಡಲಿಕ್ಕೆ ಬರ್ತದೆ, ಅಷ್ಟು ಸ್ಮೂತ್ ಆಗಿದೆ ನೋಡಿ. ಫ್ರೆಂಡ್ಸ್, ನೀವು ನಾರ್ಮಲ್ ಆಗಿ ಬೇರೆ ಬೇರೆ ಥರದ ಇಡ್ಲಿಯನ್ನು ತಿಂದಿರ್ಬೋದು. ನಾನಿವತ್ತು ನಿಮಗೆ ಸ್ಪೆಷಲ್ ಆಗಿ ತೆಂಗಿನ ಚಿಪ್ಪಿನ ಇಡ್ಲಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ ಸುಲಭವಾಗಿ ತೋರಿಸಿಕೊಡ್ತೇನೆ. ಟ್ರೆಡಿಷನಲ್ ರೆಸಿಪಿ, ತುಂಬಾ ರುಚಿಯಾಗಿರ್ತದೆ. ಯಾವ ರೀತಿ ಮಾಡೋದಂತ ಹೇಳಿ ನೋಡುವಲ್ಲ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಇವತ್ತಿನ ಇಡ್ಲಿ ಅಂತೂ ತುಂಬಾ ಸ್ಪೆಷಲ್, ತೆಂಗಿನಕಾಯಿ ಚಿಪ್ಪಿನಿಂದ ಮಾಡುವಂತಹ ಇಡ್ಲಿ. ಅದಕ್ಕೆ ಬೇಕಾಗಿ ಒಂದು 4ರಿಂದ 5 ತೆಂಗಿನಕಾಯಿ ಚಿಪ್ಪನ್ನು ನಾನು ತಗೊಂಡಿದ್ದೇನೆ. ಒಂದೇ ಸೈಜ್ನ ಚಿಪ್ಪಿದ್ರೆ ಒಳ್ಳೆಯದು, ಆದರೆ ನಮಗೆ ಅದೇ ಒಂದೇ ಸೈಜ್ ಸಿಗಲಿಲ್ಲ ಅಂತ ಹೇಳಿದರೆ ಈ ಥರ ದೊಡ್ಡದು ಚಿಕ್ಕದಿದ್ದರೆ ಕೂಡ ಏನು ತೊಂದರೆ ಇಲ್ಲ. ಅದನ್ನು ಫಸ್ಟಿಗೆ ನಾವು ಕ್ಲೀನ್ ಮಾಡ್ಕೋಬೇಕು. ತೆಂಗಿನಕಾಯಿ ಚಿಪ್ಪಿನ ಹೊರಗಡೆ ಸ್ವಲ್ಪ ಈ ಥರ ನಾರಿರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಈ ಥರ ಒಂದು ಚಾಕು ಇಟ್ಕೊಂಡು ತೆಗೆದರೆ ಬರ್ತದೆ, ಫುಲ್ ಕ್ಲೀನಾಗಿ ಹೋಗ್ತದೆ ನೋಡಿ. ಈ ಥರ ನಿಮಗೆ ಕೆಳಗಡೆ ಬೀಳ್ತದೆ ಫುಲ್ ಇದರ ನಾರು, ಸ್ವಲ್ಪ ತೆಗೆದರೆ ಸಾಕು. ನಾರ್ಮಲಾಗಿ ನಾವು ಇಡ್ಲಿಯನ್ನು ಲೋಟದಲ್ಲಿ ಹಾಕ್ತೇವೆ, ಹಾಗೆಯೇ ಇಡ್ಲಿದು ತಟ್ಟೆ ಬರ್ತದೆ ನೋಡಿ, ಅದರಲ್ಲಿ ಹಾಕ್ಕೊಂಡು ನಾವು ಇಡ್ಲಿ ಮಾಡ್ತೇವೆ. ಆದರೆ ಈ ಥರ ಚಿಪ್ಪಲ್ಲಿ ಮಾಡೋದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ. ಅದರ ಟೇಸ್ಟ್ ಅಂತೂ ಭಾರಿ ಸೂಪರ್ ಆಗಿರ್ತದೆ. ನಾನು ಒಂದು ಸಲ ಮಾಡಿದೆ, ಮತ್ತೆ ಮಾಡುವ ಅಂತ ಹೇಳಿ ಆಯಿತು, ನಮಗೆ ಅಷ್ಟು ರುಚಿ ಬರ್ತದೆ ಈ ಚಿಪ್ಪಿನದ್ದು ಇಡ್ಲಿ. ಮೊದಲೆಲ್ಲ ಉಂಟಲ್ಲ, ಈ ಇಡ್ಲಿದು ತಟ್ಟೆ ಆಗಲಿ ಈ ಥರ ಯಾವುದು ಇರಲಿಲ್ಲ ನೋಡಿ. ಆವಾಗೆಲ್ಲ ನಮ್ಮ ಅಜ್ಜಿಯಂದಿರು ಈ ಥರ ಚಿಪ್ಪಲ್ಲೆಲ್ಲ ಮಾಡ್ತಾಯಿದ್ರು. ಈ ತೆಂಗಿನಕಾಯಲ್ಲಿ ಯಾವುದು ಕೂಡ ಬಿಸಾಕ್ಲಿಕ್ಕಿಲ್ಲ ಅಂತ ಹೇಳ್ತಾರೆ ನೋಡಿ, ಅದು ಸತ್ಯ. ಅಂದರೆ ಈ ಚಿಪ್ಪನ್ನು ಕೂಡ ಬಿಡುವುದಿಲ್ಲ, ಅದರಲ್ಲಿ ಕೂಡ ಏನಾದರೂ ಮಾಡ್ಕೋಬೋದು ಅಂತ ಹೇಳಿ ನನಗೆ ಕೂಡ ಗೊತ್ತಾಗಿದ್ದು ಈ ಚಿಪ್ಪಿದು ಇಡ್ಲಿ ಒಂದು ಸಲ ಮಾಡಿದ ನಂತರ. ಅಂದರೆ ಫುಲ್ ನೈಸ್ ಮಾಡ್ಕೋಬೇಕು. ಈ ಥರ ಹೊರಗಡೆ ಮಾಡಿ ಆದ ನಂತರ ಒಳಗಡೆ ಕೂಡ ಹಾಗೆ ನಾನಿಲ್ಲಿ ಆಲ್ರೆಡಿ ಮಾಡಿದ್ದೇನೆ, ಆದರೆ ನಿಮಗೆ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸಿಕೊಡ್ತೇನೆ. ಇದು ನೋಡಿ, ಈ ಥರ ಸ್ವಲ್ಪ ಹೀಗೆ ಮಾಡಿದರೆ ಸಾಕು. ನಾವು ಚಿಪ್ಪಿನ ಒಳಗಡೆ ಡೈರೆಕ್ಟಾಗಿ ಹಿಟ್ಟನ್ನು ಹಾಕಿದರೆ ಅದರ ಒಳಗಡೆ ಉಂಟಲ್ಲ, ಏರ್ ತಗ್ಗಿದ್ರೆ ಹಾಗೆ ನಮ್ಮ ಇಡ್ಲಿದು ಶೇಪ್ ಕೂಡ ಹಾಳಾಗ್ತದೆ. ಅದಕ್ಕೋಸ್ಕರ ಇದನ್ನು ನೈಸ್ ಮಾಡ್ಕೊಳ್ಳೋದು. ಫುಲ್ ನೈಸ್ ಮಾಡಿ ಆಯಿತು ನೋಡಿ. ನೋಡಿ, ಈ ಥರ ಈ ಚಿಪ್ಪನ್ನು ಮುಟ್ಟಬೇಕಾದ್ರೆ ನೈಸ್ ಆಗಬೇಕು ನಮ್ಮ ಕೈಗೆ, ಆವಾಗಲೇ ನಮ್ಮ ಇಡ್ಲಿ ಶೇಪ್ ಕೂಡ ಚೆನ್ನಾಗಿ ಬರ್ತದೆ. ಇದೇ ರೀತಿ ಎಲ್ಲ ಚಿಪ್ಪನ್ನು ನೈಸ್ ಮಾಡಿಕೊಳ್ಳುವ. ತೆಂಗಿನಕಾಯಿ ಚಿಪ್ಪಿಗೆಲ್ಲ ಎಣ್ಣೆಯನ್ನು ಹಾಕಿಡುವ. ಎಣ್ಣೆಯನ್ನು ಹಾಕೋದ್ರಿಂದ ನಮ್ಮ ಹಿಟ್ಟುಂಟಲ್ಲ, ಬೆಂದಾದ ನಂತರ ಬೇಗ ಬಿಟ್ಟು ಬರ್ತದೆ, ಇಲ್ಲದಿದ್ದರೆ ಆ ಚಿಪ್ಪಿಗೆಲ್ಲ ಹಿಡಿತದೆ ನೋಡಿ ಹಿಟ್ಟು. ನೋಡಿ, ಈ ಥರ ಎಣ್ಣೆ ಫುಲ್ ಹಾಕೋಬೇಕು. ಹೊರಗಡೆ ಕೂಡ ಸ್ವಲ್ಪ ಹಾಕುವ, ಅದರ ಒಳಗಡೆ ಜಾಸ್ತಿ ಹಾಕೋಬೇಕು. ನಾವು ಈ ಚಿಪ್ಪನ್ನು ಒಂದು ಸಲ ಇಡ್ಲಿ ಮಾಡಿ ಹಾಗೆ ಬಿಸಾಕಲಿಕ್ಕಿಲ್ಲ, ಇದನ್ನು 2-3 ಸಲ ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನಮ್ಮ ಇವತ್ತಿನ ಚಿಪ್ಪಿನ ಇಡ್ಲಿಗೆ ಉಂಟಲ್ಲ, ಇಲ್ಲಿ 2 ಲೋಟ ಆಗುವಷ್ಟು ರೇಷನ್ ಅಕ್ಕಿಯನ್ನು ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದಿದ್ದೇನೆ. ಒಂದು 3ರಿಂದ 4 ಸಲ ಆದರೂ ಇದನ್ನು ಚೆನ್ನಾಗಿ ತೊಳೆದರೆ ಇದರ ಧೂಳೆಲ್ಲ ಹೋಗ್ತದೆ, ಮತ್ತು ಇದು ಕ್ಲೀನಾಗಿ ವೈಟಾಗಿ ಕಾಣ್ತದೆ ನೋಡಿ ರೇಷನ್ ಅಕ್ಕಿ. ಅದಕ್ಕೆ 1 ಚಮಚದಷ್ಟು ಮೆಂತೆಯನ್ನು ಕೂಡ ಸೇರಿಸಿ ನೆನೆಸಿಟ್ಟಿದ್ದೇನೆ ನೋಡಿ. ಮೆಂತೆ ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು, 1 ಚಮಚದಷ್ಟು ಹಾಕಿದ್ದೇನೆ. ಇದನ್ನು 1 ಗಂಟೆ ಹಾಗೆ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆಂದರೆ ನಮ್ಮ ಈ ಇಡ್ಲಿ ಉಂಟಲ್ಲ ತುಂಬ ಸಾಫ್ಟಾಗಿ ಬರ್ತದೆ. 2 ಲೋಟ ಅಕ್ಕಿಗೆ ಒಂದು ಅರ್ಧ ಲೋಟ ಆಗುವಷ್ಟು ಉದ್ದಿನಬೇಳೆ ನೋಡಿ. ಉದ್ದಿನಬೇಳೆ ಕೂಡ ಹಾಗೆಯೇ ಒಂದು 2ರಿಂದ 3 ಗಂಟೆ ನೆನೆಸಿಟ್ಟಿದ್ದೇನೆ. ನಾವಿಲ್ಲಿ ಇಡ್ಲಿಗೆ ಉಂಟಲ್ಲ ಸಪ್ರೇಟಾಗಿ ರುಬ್ಬಿಕೊಳ್ಬೇಕು. ಉದ್ದಿನಬೇಳೆ ಸಪ್ರೇಟಾಗಿ ರುಬ್ಬಿಕೊಳ್ಬೇಕು, ಹಾಗೆಯೇ ಅಕ್ಕಿಯನ್ನು ಕೂಡ ಸಪ್ರೇಟಾಗಿ ರುಬ್ಬಿಕೊಳ್ಬೇಕು. ನಂತರ ಲಾಸ್ಟಿಗೆ ಮಿಕ್ಸ್ ಮಾಡಲಿಕ್ಕೆ ಇರುವಂಥದ್ದು. ಉದ್ದಿನಬೇಳೆಯನ್ನು ನೋಡಿ ಈ ಥರ ನುಣ್ಣಾಗಿ ರುಬ್ಬಿಕೊಳ್ಬೇಕು ನೋಡಿ. ಸ್ವಲ್ಪ ಕೂಡ ತರಿ ಇರಬಾರ್ದು, ಈ ಥರ ರುಬ್ಬಿಕೊಳ್ಬೇಕು. ಅಕ್ಕಿ ಸ್ವಲ್ಪ ತರಿ ಇರ್ತದೆ, ಮತ್ತು ಇಡ್ಲಿಯಲ್ಲಿ ಉಂಟಲ್ಲ ತುಂಬ ನುಣ್ಣಗೆ ಈ ಅಕ್ಕಿಯನ್ನು ರುಬ್ಬಿಕೊಳ್ಬಾರ್ದು. ಇನ್ನು ಅದೇ ಮಿಕ್ಸಿಗೆ ಅಕ್ಕಿಯನ್ನು ಹಾಕಿ ರುಬ್ಬಿಕೊಳ್ಳುವ ನೋಡಿ. ಅಕ್ಕಿ ಮಿಶ್ರಣವನ್ನು ಇವಾಗ ಮಿಕ್ಸ್ ಮಾಡಿಕೊಳ್ಳುವ. ಉದ್ದಿನ ಜೊತೆಗೆ ಲಾಸ್ಟಿಗೆ ಅಕ್ಕಿ ಮಿಶ್ರಣ ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈಯಲ್ಲಿ ಕಲಡಬೇಕು. ಕಲಸಿ ಹಾಗೆ ಇಡಬೇಕು. ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಕೋಬೋದು ಅಥವಾ ಸೌಟಲ್ಲಿ ಕೂಡ ಮಾಡ್ಕೋಬೋದು. ಒಳ್ಳೆ ಮಿಕ್ಸ್ ಆಯಿತು ನೋಡಿ. ಇನ್ನೊಂದು 8 ಗಂಟೆಗಳ ಕಾಲ ಹಾಗೆ ಬಿಡುವ, ಆವಾಗ ಚೆನ್ನಾಗಿ ಹುಳಿ ಬರ್ತದೆ. ನೋಡಿ, ಹಿಟ್ಟನ್ನು ಒಂದು ಇಡೀ ರಾತ್ರಿ ಹಾಗೆ ಇಟ್ಟಿದ್ದೆ. ಒಂದು 8ರಿಂದ 9 ಗಂಟೆ ಹಾಗೆ ಬಿಟ್ಟಾದ ನಂತರ ನೋಡಿ ಯಾವ ರೀತಿ ಹುಳಿ ಬಂದಿದೆ ನೋಡಿ. ಈ ಥರ ಹುಳಿ ಬರಬೇಕು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ಹಾಕೊಳ್ಳುವ ನೋಡಿ. ಹಿಟ್ಟು ಈ ಹದದಲ್ಲಿರಬೇಕು. ಚಿಪ್ಪಿನ ಇಡ್ಲಿಗೆ ಹಿಟ್ಟೆಲ್ಲ ರೆಡಿ ಆಯಿತು. ಚಿಪ್ಪನ್ನು ಕೂಡ ಚೆನ್ನಾಗಿ ತೊಳೆದು ಎಣ್ಣೆ ಎಲ್ಲ ಹಾಕಿ ಇಟ್ಟಾಯಿತು. ಇನ್ನು ಬೇಯಿಸ್ಲಿಕ್ಕೆ ಇಡುವಂತಹ ಪ್ರೊಸೀಜರ್. ಬೇಯಲಿಕ್ಕೆ ಬೇಕಾಗಿ ನಾನಿಲ್ಲೊಂದು ಇಡ್ಲಿ ಪಾತ್ರೆ ಇಟ್ಟಿದ್ದೇನೆ. ಅದರಲ್ಲಿ ಸ್ವಲ್ಪ ನೀರಿಟ್ಟಿದ್ದೇನೆ, ಅಂದರೆ ಕೆಳಗಡೆ ಸ್ವಲ್ಪ ನೀರು ಕುದಿಲಿ ಅಂಥೇಳಿ. ನೋಡಿ, ಈ ಪ್ಲೇಟ್ನ ಮೇಲ್ಗಡೆ ಒಂದೊಂದೇ ಚಿಪ್ಪನ್ನು ಸ್ಟ್ರೇಟಾಗಿ ಇಡ್ತಾ ಬರುವ.
ನಾವು ಹಿಟ್ಟು ಹಾಕಿದ ಮೇಲೆ ಕೂಡ ಇದನ್ನು ಇಡ್ತಾ ಬರ್ಬೋದು, ಆದರೆ ಅದು ಮೇಲೆ ಕೆಳಗಡೆ ಮತ್ತು ಆ ಕಡೆ ಈ ಕಡೆ ಆದರೆ ಹಿಟ್ಟೆಲ್ಲ ಕೆಳಗಡೆ ಸೋರ್ತದೆ. ಅದಕ್ಕೆ ಫಸ್ಟಿಗೆ ನಾವು ಗ್ರಿಪ್ಪಲ್ಲಿ ಈ ಚಿಪ್ಪನ್ನು ಇಡ್ತಾ ಬಂದರೆ ನಂತರ ಅದಕ್ಕೆ ಹಿಟ್ಟನ್ನು ಸೇರಿಸ್ತಾ ಬರ್ಬೋದು. ಮುಕ್ಕಾಲು ಆಗುವಷ್ಟು ಚಿಪ್ಪಿಗೆ ಹಿಟ್ಟನ್ನು ಸೇರಿಸಿದರೆ ಆಯಿತು. ಹಿಟ್ಟು ನೋಡಿ ಹತ್ತಿ ಥರ ಉಂಟು. ಹೀಗಿದ್ರೇ ನಮ್ಮ ಇಡ್ಲಿ ಉಂಟಲ್ಲ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ನೋಡಿ ಎಲ್ಲ ಚಿಪ್ಪಿಗೆ ಹಿಟ್ಟನ್ನು ಹಾಕಿ ಆಯಿತು. ಇನ್ನು ಇದನ್ನು ಬೇಯಿಸುವ. ಒಂದು 15-20 ನಿಮಿಷ ಮೀಡಿಯಮ್ ಉರಿಯಲ್ಲಿ ಇದು ಚೆನ್ನಾಗಿ ಬೇಯಬೇಕು. ನೀವು ತೆಂಗಿನ ಚಿಪ್ಪನ್ನು ಉಂಟಲ್ಲ ಡೈರೆಕ್ಟ್ ಇಟ್ಟು ಅದಕ್ಕೆ ಹಿಟ್ಟು ಹಾಕೋ ಬದಲು ಈ ಥರ ಇಡ್ಲಿದು ತಟ್ಟೆ ಇರ್ತದೆ ನೋಡಿ, ಅದರ ಮೇಲ್ಗಡೆ ಒಂದೊಂದೇ ಚಿಪ್ಪನ್ನು ಇಟ್ಟು ಹಿಟ್ಟನ್ನು ಹಾಕಿ ಕೂಡ ಬೇಯಲಿಕ್ಕೆ ಇಡ್ಬೋದು. ನಾನಿಲ್ಲಿ ಎಲ್ಲ ಗ್ರಿಪ್ಪಾಗಿ ಐದಿತ್ತು ಹಾಗೆ ನಿಂತಿದಂತ ಹೇಳಿ ಹಾಗೆ ಇಟ್ಟು ಬಿಟ್ಟೆ. ಇಡ್ಲಿಗೆ ಹಾಕುವ ಸಾಮಗ್ರಿ ಸೇಮ್ ಕಂಡ್ರೆ ಕೂಡ ನೀವು ಮಾಡುವ ವಿಧಾನ ಬೇರೆ, ಹಾಗೇನೆ ಅದರ ಟೇಸ್ಟು ಕೂಡ ಡಿಫ್ರೆಂಟಾಗಿ ಬರ್ತದೆ. ತೆಂಗಿನ ಚಿಪ್ಪಿನ ಇಡ್ಲಿ ಅದುಂಟಲ್ಲ ಹಿಂದಿನ ಕಾಲದಿಂದ ನಮ್ಮ ಅಜ್ಜಿಯಂದಿರು ಮಾಡ್ತಿದ್ದಂತಹ ಒಂದು ರೆಸಿಪಿ, ಟ್ರೆಡಿಷನಲ್ ರೆಸಿಪಿ, ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಒಳ್ಳೆ ಬೆಂದಿದೆ ಇಲ್ವ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ಒಂದು ಈ ಥರ ಕಡ್ಡಿಯನ್ನು ಚೆನ್ನಾಗಿ ತೊಳೆದು ನಾನು ತಗೊಂಡು ಬಂದಿದ್ದೇನೆ. ನೋಡಿ ನಮಗೆ ಹೀಗೆ ಮುಟ್ಟಬೇಕಾದ್ರೆ ಕೈಗೆ ಅಂಟಬಾರ್ದು, ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ನೋಡಿ. ಚಿಪ್ಪಿನ ಇಡ್ಲಿ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ, ಫುಲ್ಲು ಸಾಫ್ಟಾಗಿ ಸ್ಪಾಂಜ್ ಥರ ಇದೆ ನೋಡಿ. ನೋಡುವಾಗಲೇ ನಿಮಗೆ ಫೀಲ್ ಆಗ್ತದೆ ನೋಡಿ, ಒಳಗಡೆ ಹೀಗೆ ಹೋಗ್ತದೆ ಮುಟ್ಟುವಾಗಲೇ ನೋಡಿ. ಇದನ್ನೊಂದು ಚಾಕು ಹಿಡ್ಕೊಂಡು ಸ್ಮೂತಾಗಿ ಬಿಡಿಸುವ. ಸ್ವಲ್ಪ ಮೇಲ್ಗಡೆ ಈ ಥರ ಬಡಿಯುವ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ, ಒಳ್ಳೆ ಶೇಪ್ ಉಂಟು. ಒಳಗಡೆ ನೋಡಿ ಸ್ವಲ್ಪ ಕೂಡ ಹಿಡಿಲಿಲ್ಲ, ಅಂದರೆ ನಾವು ಚೆನ್ನಾಗಿ ಎಣ್ಣೆ ಎಲ್ಲ ಹಾಕಿರ್ತೇವೆ ನೋಡಿ, ಎಷ್ಟು ಸಾಫ್ಟ್ ಇದೆ ನೋಡಿ. ತೆಗೆದು ಕೂಡಲೇ ಕಟ್ ಮಾಡಲಿಕ್ಕೆ ಬರ್ತದೆ, ಅಷ್ಟು ಸ್ಮೂತ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಫುಲ್ ಸ್ಪಾಂಜ್ ಥರ ಉಂಟು. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತೆಂಗಿನ ಚಿಪ್ಪಿನ ಇಡ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ, ಬಿಸಿಯಾಗಿ ಸಾಫ್ಟಾಗಿ ತುಂಬಾ ಸ್ಮೂತಾಗಿ ಚೆನ್ನಾಗಿದೆ, ರುಚಿಯಾಗಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.